ಕಿಚನ್. ನಾನು ನಿಮ್ಮ ಪ್ರೀತಿಯ ಮಂಗಳೂರಿನ ಭೂಮಿಕಾ. ನಾನಿವತ್ತು ಅಡೆಮೀನಿನ ಗ್ರೀನ್ ಮಸಾಲ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಗಾಯ್ಸ್, ಈಗ ನಾವು ನಮ್ಮ ಫಿಶ್ ಅಡೆಮೀನ್ ಕರಿ ಮಾಡೋಣ. ಈಗ ಅರ್ಧ ಕೆಜಿಯಷ್ಟು ಅಡ್ಡೆಮೀನ ನಾನಿಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ದೊಡ್ಡದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಹಸಿಮೆಣಸಿನಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಶುಂಠಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹುಳಿ, ಮೆಂತೆ, 2 ಟೀ ಸ್ಪೂನಷ್ಟು ಕೊತ್ತಂಬರಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ. ಮತ್ತು ನಾನು ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಮತ್ತು ನಮಗೀಗ ಹಳದಿ ಪುಡಿ ಬೇಕು, ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ. ಈಗ ನಾನೀಗ ಗ್ಯಾಸ್ ಆನ್ ಮಾಡ್ಕೊತೇನೆ. ಈಗ ಪ್ಯಾನ್ ಇಟ್ಕೊತೇನೆ. ಪ್ಯಾನ್ ಬಿಸಿ ಆಗಿದೆ. ಈಗ ಎಣ್ಣೆ ಹಾಕೊತೀನಿ ನಾನು. ಓಕೆ, ಈಗ ನಾನು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಫಸ್ಟಿಗೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಆನಿಯನ್ ಹಾಕೊಂಡಿದ್ದೀನಿ. ಆನಿಯನ್ ಹಾಕೊಂಡಿದ್ದೀವಿ. ಸ್ವಲ್ಪ ಗ್ಯಾಸ್ನ ಜೋರಿಡೋಣ. ಈಗ ನಾವು ಜೀರಿಗೆ ಎಲ್ಲ ಈಗ ಶುಂಠಿ ಹಾಕ್ಕೊತಿದ್ದೀನಿ. ಈಗ ನಾನು ಈ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ, ಫ್ರೈ ಮಾಡ್ಕೊತಿದ್ದೀನಿ. ಈಗ ನಾನು ಟೊಮೆಟೊ ಹಾಕ್ಕೊತಿದ್ದೀನಿ, ದೊಡ್ಡ ಟೊಮೆಟೊ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಇಷ್ಟು ಕೊತ್ತಂಬರಿ ತೆಂಗಿನಕಾಯಿ ಹಾಕ್ಕೊತಿದ್ದೇನೆ ತುರಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಹಾಕೊಂಡಿದ್ದೀನಿ 2 ಟೀ ಸ್ಪೂನ್. ಈಗ ನಾನು ಹುಳಿ ಹಾಕೊಂಡಿದ್ದೀನಿ. ಈಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಬಿಸಿ ಇವಾಗ ನಾವು ಹಾಕಬಾರ್ದು, ತಣ್ಣಗಾದ್ಮೇಲೆ ಹಾಕೊಂಡೆ. ಈಗ ನಾನು ಇದನ್ನು ಪ್ಯಾನಿಗೆ ಹಾಕ್ಕೊತೀನಿ. ಈಗ ಜಾರಲ್ಲಿ ನಾನೀಗ ನೀರು ಹಾಕೊಂಡು ಇದ್ರಲ್ಲಿ ಹಾಕೊಂಡಿದ್ದೀನಿ. ನೋಡಿ, ಇದಿಷ್ಟು ತೆಳ್ಳಗೆ ಬರಬೇಕು. ಮತ್ತು ನಾನು ಆಗ ಕಟ್ ಮಾಡ್ಕೊಂಡಿದ್ದ ಆನಿಯನ್ಸಲ್ಲಿ ಸ್ವಲ್ಪ ಉಳಿಸಿ ಇದರಲ್ಲಿ ಹಾಕ್ಕೊಳ್ಳಿದ್ದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದು ಕುದೀತಿದೆಯಾ ಅಂತ ನೋಡೋಣ. ಎಸ್, ಇದು ಕುದೀತಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೀಗ ಅಡೆಮೀನನ್ನ ಹಾಕೊಳ್ಳೋಣ. ಒಂದೊಂದಾಗಿ ಸ್ಲೋ ಆಗಿ ಹಾಕೊಳ್ಳಿ. ಈಗ ನೋಡೋಣ. ವಾವ್, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ.
ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಗ್ರೀನ್ ಫಿಶ್ ಕರಿ. ಈಗ ನಾವು ಗ್ರೀನ್ ಮಸಾಲ ಹಾಕೋಣ. ನೋಡಿ ವೀಕ್ಷಕರೇ, ನಮ್ಮ ಗ್ರೀನ್ ಮಸಾಲ ರೆಡಿ ಆಗಿದೆ. ಈಗ ಒಂದು ಗ್ರೀನ್ ಮಸಾಲಾನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮತ್ತೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.